ಇನ್ನು ಯಾವುದೇ ಕ್ಷಣದಲ್ಲಾದ್ರೂ ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನ ಆಗೋ ಸಾಧ್ಯತೆ ಇದೆ. ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಸೂರಜ್ ರೇವಣ್ಣಗೆ ವಿಚಾರಣೆ ನಡಿಬೇಕು. ಸೆನ್ ಪೊಲೀಸರಿಂದಲೇ ಸೂರಜ್ ರೇವಣ್ಣ ಬಂಧನ ಸಾಧ್ಯತೆ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿದೆ. ಸೂರಜ್ ರೇವಣ್ಣಗೆ ಇದೀಗ ಕಂಟಕ ಎದುರಾದಂತೆ ಕಾಣ್ತಾ ಇದೆ. ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸೊ ಹಾಗಾಗಿ ಸೆನ್ ಪೊಲೀಸರು ಸೂರಜ್ ರೇವಣ್ಣರನ್ನ ಯಾವಾಗಾದ್ರೂ ಬಂಧಿಸುವಂತಹ ಸಾಧ್ಯತೆ ಇದೆ. ಯಾವ ಕ್ಷಣದಲ್ಲಾದ್ರೂ ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಅವರ ಹೆಚ್ಚಿನ ವಿಚಾರಣೆ ಆಗಬೇಕು. ಕೌಂಟರ್ ಕಂಪ್ಲೇಂಟ್ ಕೂಡ ಸೂರಜ್ ರೇವಣ್ಣ ಈಗಾಗಲೇ ಕೊಟ್ಟಿದ್ದಾರೆ. ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕಂಪ್ಲೇಂಟ್ ಆಗಿದೆ. ಆದರೆ ಸೂರಜ್ ರೇವಣ್ಣ ಅವರನ್ನ ವಿಚಾರಣೆ ಮಾಡುವಂತಹ ಅಗತ್ಯತೆ ತುಂಬಾನೇ ಇದೆ ಅಂತ. ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು, ಯಾರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೋ ಅನ್ನುವಂತಹ ಆರೋಪವನ್ನ 5 ಕೋಟಿ ಹಣದ ಡಿಮ್ಯಾಂಡ್ ಮಾಡ್ತಿದ್ದಾರೆ, ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ಕೂಡ ಸೂರಜ್ ರೇವಣ್ಣ ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಅವರ ಪಾತ್ರ ಏನಿದೆ, ಯಾವ ಜೆಡಿಎಸ್ ಕಾರ್ಯಕರ್ತನನ್ನ ತಮ್ಮ ತೋಟದ ಮನೆಗೆ ಕರೆಸಿಕೊಂಡು ಅಸಹಜ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ರು, ಆತನ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ, ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆನ್ ಪೊಲೀಸರು ಸೂರಜ್ ರೇವಣ್ಣನನ್ನ ಕರೆದೊಯ್ಯುವ ಸಾಧ್ಯತೆ ಇದೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಎಫ್ಐಆರ್ ಆಗಿದೆ. ಈ ಬಗ್ಗೆ ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ಮತ್ತಷ್ಟು ಲೈವ್ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಕಿರಣ್, ಏನಿದು ಸೂರಜ್ ರೇವಣ್ಣ ಕಥೆ ಅಂತ? ಹಣಕ್ಕಾಗಿ ಏನು ಡಾಕ್ಟರ್ ಸೂರಜ್ ರೇವಣ್ಣ ಬ್ಲಾಕ್ ಮೇಲ್ ಮಾಡ್ತಾರೆ ಅಂದ್ರೆ ಏನು ತನ್ನ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ ಅಂದ್ರೆ ಈ ಸಂಬಂಧಪಟ್ಟಂತೆ ಹೊಳೆನರಸೀಪುರದಲ್ಲಿ ಏನ್ ಪ್ರಕರಣ ಕೂಡ ದಾಖಲು ಮಾಡಿದ್ರು. ಇದು ಬೆನ್ನಲ್ಲೇ ಇವತ್ತು ಏನು ಸಂತ್ರಸ್ತ ಯುವಕನು ಕೂಡ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ಬಂದಿರುವಂತದ್ದು. ಅಂದ್ರೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋ ಆರೋಪ ಕೂಡ ಮಾಡಿದ್ರು. ಈ ಸಂಬಂಧ ಎಫ್ಐಆರ್ ಕೂಡ ಏನು ಡಾಕ್ಟರ್ ಸೂರಜ್ ರೇವಣ್ಣ ಮೇಲೆ ದಾಖಲಾಗಿತ್ತು. ಇದೀಗ ಒಂದು ನಾಟಕೀಯ ಬೆಳವಣಿಗೆ ಅಂದ್ರೆ ಏನು ಹೊಳೆನರಸೀಪುರದ ಗನ್ನಿಕಡ ಏನ್ ತೋಟದಲ್ಲಿದೆ ಅಲ್ಲಿ ಏನು ಸೂರಜ್ ರೇವಣ್ಣ ಕೂಡ ಮಾಧ್ಯಮದವರಿಗೆ ಮಾತನಾಡಿದ್ರು. ಅಂದ್ರೆ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ, ಇದು ಎಷ್ಟು ದಿನಗಳಿಂದ ಈ ಷಡ್ಯಂತ್ರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಂಗೆ ಯಾವುದೇ ಅಂದ್ರೆ ಗೊತ್ತಿಲ್ಲ. ಆದ್ರೆ ಷಡ್ಯಂತ್ರದಿಂದ ಈ ರೀತಿ ಆಗಿದೆ, ತನಿಖೆ ನಡೀತಾ ಇದೆ, ಸತ್ಯಾಸತ್ಯತೆ ಇನ್ನೇನು ಹೊರಗೆ ಬರುತ್ತೆ ಅಂತ ಹೇಳಿದ್ರು. ತದನಂತರ ಅಲ್ಲಿಗೆ ಪೊಲೀಸರು ಕೂಡ ಆಗಮಿಸಿದ್ರು. ಪೊಲೀಸರೊಂದಿಗೆ ಈಗ ಏನು ಡಾಕ್ಟರ್ ಸೂರಜ್ ರೇವಣ್ಣ ಹಾಸನದ ಸೆನ್ ಠಾಣೆಗೆ ಹೋಗಿರೋಂಥದ್ದು. ಅಲ್ಲಿ ಈಗ ಎಲ್ಲ ಪೊಲೀಸ್ ಅಧಿಕಾರಿಗಳು ASP ಸೇರಿದಂತೆ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿರೋಂಥದ್ದು. ಸೂರಜ್ ರೇವಣ್ಣನ ಬಳಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾರಂಥದ್ದು. ಈಗ ಏನು ಸಂತ್ರಸ್ತ ಯುವಕ ಏನು ಹೇಳಿಕೆ ಕೊಟ್ಟೇನೆ ಅದಕ್ಕೆ ಪೂರಕವಾಗಿ ಕೆಲವೊಂದು ಹೇಳಿಕೆಗಳನ್ನು ಸಹ ಸೂರಜ್ ರೇವಣ್ಣ ಅವರ ಹತ್ರ ಪಡಿತಾ ಇದ್ದಾರೆ. ಇದಲ್ಲದೆ ಆತನೊಂದಿಗೆ ಏನು ಡಾಕ್ಟರ್ ಸೂರಜ್ ರೇವಣ್ಣ ಮಾತಾಡಿರೋಂಥ ಆಡಿಯೋಗಳಿರ್ಬೋದು ಅಥವಾ ಏನು ಚಾಟ್ಗಳು ಅಂದ್ರೆ ವಾಟ್ಸ್ಆಪ್ ಚಾಟ್ಗಳು ಇರ್ಬೋದು, ಅದನ್ನೆಲ್ಲಾನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಇನ್ನೊಂದೆಡೆ ಏನು 377 ಏನು IPC 377 ಏನು ಪ್ರಕರಣ ದಾಖಲಾಗಿದೆ, ಇದ್ರ ಅಡಿಯಲ್ಲಿ ನಾನ್ ಬೇಲೇಬಲ್ ಪ್ರಕರಣ ಆದ ಕಾರಣ ಸೂರಜ್ ರೇವಣ್ಣವನ್ನು ಬಂಧಿಸುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.